ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿಯಲ್ಲಿ ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಬಿಲ್ವಾ ಅನ್ನೋ ಒಬ್ಬ ಪರ್ಸನ್ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರಿಗೆ ಕಂಪ್ನಿಯಿಂದ ಈ ಕೆಳಗಿನ ಬೆನಿಫಿಟ್ಸನ್ನು ಕೊಡ್ತಾ ಇದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಅವರ ಇನ್ಕಮ್ ಫ್ರಮ್ ಸ್ಯಾಲ್ರಿಯನ್ನು ಫೈಂಡ್ ಔಟ್ ಮಾಡಬೇಕು. ನೋಡಿ, ಇನ್ಕಮ್ ಫ್ರಮ್ ಸ್ಯಾಲ್ರಿ ಪ್ರಾಬ್ಲಮ್ ಮಾಡಬೇಕಾದ್ರೆ ಕಂಪ್ನಿಯಿಂದ ಏನೇ ಕೊಟ್ಟರು ಬರೀಬೇಕು, ಬಟ್ ಕೆಲವೊಂದು ಎಕ್ಸಮ್ಟೆಡ್, ಕೆಲವೊಂದನ್ನು ಬರೀಲಿಕ್ಕಿಲ್ಲ. ಅದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಈಗ ನೋಡಿ, ಕಂಪ್ನಿಯಿಂದ ಫಸ್ಟು ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಎಷ್ಟು ಸ್ಯಾಲ್ರಿ ಕೊಡ್ತಾ ಇದ್ದಾರೆ? ತಿಂಗಳಿಗೆ 45,000 ರೂಪಾಯಿ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಸೊ 45,000 ಇಂಟು 12 ಪರ್ ಮಂತ್ ಇರೋದನ್ನೆಲ್ಲ ನಾವು ಮಲ್ಟಿಪ್ಲೈ ಮಾಡಿ ಬರೀಬೇಕು. ಪರ್ ಆ್ಯನಮ್ ಇರೋದನ್ನು ಡೈರೆಕ್ಟಾಗಿ ಬರ್ಕೊಳ್ಬೇಕು. 45,000 ಇಂಟು 12 ಮಾಡಿದಾಗ 5,40,000 ಆಗುತ್ತೆ. ನೆಕ್ಸ್ಟ್ ಇರೋವಂಥದ್ದು ಬೋನಸ್. ಕಂಪ್ನಿಯಿಂದ ಬೋನಸ್ ಕೊಡ್ತಾ ಇದ್ದಾರೆ. ಬೋನಸ್ ಹೇಗೆ ಕೊಡ್ತಿದ್ದಾರೆ ಅಂತಂದರೆ 2 ತಿಂಗಳು ಸ್ಯಾಲ್ರಿಯನ್ನು ಬೋನಸ್ ಆಗಿ ಕೊಡ್ತಾ ಇದ್ದಾರೆ. ತಿಂಗಳ ಸ್ಯಾಲ್ರಿ 45,000 ರೂಪಾಯಿ, 2 ತಿಂಗಳು ಸ್ಯಾಲ್ರಿಯನ್ನು ಬೋನಸ್ ಆಗಿ ಕೊಡ್ತಾ ಇದ್ದಾರೆ. 45,000 ಇಂಟು 2 ಮಾಡಿದಾಗ 90,000 ರೂಪಾಯಿ ಬೋನಸ್ ಕೊಡ್ತಾ ಇದ್ದಾರೆ. ಬೋನಸ್ ಕೊಟ್ಟರು ಅವರಿಗೆ ಇನ್ಕಮ್ ಆಗುತ್ತೆ. ದೆನ್ ಡಾಗ್ ಅಲೋಯೆನ್ಸ್, ನಾಯಿ ಸಾಕಲಿಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ದುಡ್ಡು ಕೊಟ್ಟರೆ ಕಂಪ್ನಿಯಿಂದ ಏನೇ ಮಾನಿಟರಿ ಬೆನಿಫಿಟ್ ಕೊಡ್ತಾ ಇದ್ರು. ಅಲೋಯೆನ್ಸ್ ಅಂದರೆ ಎಂಪ್ಲಾಯರ್ ಅಥವಾ ಕಂಪನಿಯವರು ಎಂಪ್ಲಾಯಿಗೆ ಕೊಡುವಂಥ ಅಮೌಂಟ್. ನಾಯಿ ಸಾಕಲಿಕ್ಕೆ 750 ರೂಪಾಯಿ ಡಾಗ್ ಅಲೋಯೆನ್ಸ್ ಅಂತ ದುಡ್ಡು ಕೊಡ್ತಾ ಇದ್ದಾರೆ. ಪರ್ ಮಂತ್ ಇದೆ. ಇಂಟು 12 ಮಾಡಬೇಕು. 750 ಇಂಟು 12 ಮಾಡಿದಾಗ 9,000 ಆಗುತ್ತೆ. 750 ಇಂಟು 12 9,000 ಆಗುತ್ತೆ. ನೆಕ್ಸ್ಟ್ ಇರೋವಂಥದ್ದು ಸ್ಪೆಷಲ್ ಅಲೋಯೆನ್ಸ್. ಸ್ಪೆಷಲ್ ಅಲೋಯೆನ್ಸ್ ಇವೆಲ್ಲ ಫುಲ್ಲಿ ಟ್ಯಾಕ್ಸಬಲ್ ಅಲೋಯೆನ್ಸಸ್. ಇವೆಲ್ಲ ಫುಲ್ ಅಮೌಂಟನ್ನು ಬರೀಬೇಕು. 600 ಪರ್ ಮಂತ್ ಇದೆ. 600 ಇಂಟು 12 12 ಆರ್ಲಿ 72, 7,200 ರೂಪಾಯಿ ಆಯಿತು. ನೆಕ್ಸ್ಟ್ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಟು RPF, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು RPF. ನೋಡಿ, ಪ್ರತಿ ತಿಂಗಳು ಅವನ ಸ್ಯಾಲ್ರಿಯಲ್ಲಿ PFಗೆ ಅಂತ ದುಡ್ಡು ಕಟ್ ಮಾಡ್ತಾರೆ. ಅವನ ಸಂಬಳದಲ್ಲಿ ಕಟ್ ಆಗುವಂಥದ್ದು ಅವನಿಗೆ ಇನ್ಕಮ್ ಅಲ್ಲ, ಬಟ್ ಅವನ ಸಂಬಳದಲ್ಲಿ ಎಷ್ಟು ಕಟ್ ಆಗುತ್ತೋ ಅಷ್ಟೇ ಕಂಪನಿಯವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಈಗ ನೋಡಿ, ಅವನ ಸಂಬಳದಲ್ಲಿ 15% ಕಟ್ ಆಗ್ತಾ ಇದೆ. ಅದನ್ನು ನೀವು ಬರೀಲಿಕ್ಕಿಲ್ಲ, ಏನಕ್ಕೆಂದರೆ ಅದು ಅವನಿಗೆ ಇನ್ಕಮ್ ಅಲ್ಲ. ಬಟ್ ಕಂಪ್ನಿಯವರು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ನೋಡಿ, ಅದು ಅವನಿಗೆ ಇನ್ಕಮ್ ಆಗುತ್ತೆ. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು RPF. ಅಮೌಂಟ್ ಹೇಗೆ ಬರೀಬೇಕು ಅಂತಂದರೆ, ಒಂದು ಪರ್ಸಂಟೇಜ್ ಕೊಟ್ಟಿದ್ದಾರೆ, 15% ಕೊಟ್ಟಿದ್ದಾರೆ. ಯಾವಾಗಲೂ 12% ಅಷ್ಟು ಎಕ್ಸಮ್ಟೆಡ್. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. 15ಅಲ್ಲಿ 12 ಎಕ್ಸಮ್ಟೆಡ್ ಅಂದರೆ 3% ಟ್ಯಾಕ್ಸಬಲ್ ಆಗುತ್ತೆ. ಸೊ ಯಾವುದ್ರ ಮೇಲೆ 3% ಮಾಡಬೇಕು ಅಂತಂದರೆ 4 ಐಟಮನ್ನು ಆ್ಯಡ್ ಮಾಡ್ಕೊಳ್ಬೇಕು. 4 ಐಟಮ್ ಯಾವುದು? ಬೇಸಿಕ್ ಸ್ಯಾಲ್ರಿ, ಡಿಯರ್ನೆಸ್ ಪೇ, ಡಿಯರ್ನೆಸ್ ಅಲೋಯೆನ್ಸ್, ಕಮಿಷನ್. ಬಟ್ ಈ ಪ್ರಾಬ್ಲಮಲ್ಲಿ ಡಿಯರ್ನೆಸ್ ಪೇ ಇಲ್ಲ, ಡಿಯರ್ನೆಸ್ ಅಲೋಯೆನ್ಸ್ ಇಲ್ಲ, ಕಮಿಷನ್ ಇಲ್ಲ. ಬರೀ ಬೇಸಿಕ್ ಸ್ಯಾಲ್ರಿ ಅಮೌಂಟನ್ನು ತೊಗೊಂಡ್ರಾಯ್ತು. ಸ್ಯಾಲ್ರಿ ಅಮೌಂಟ್ ಎಷ್ಟಿದೆ? 5,40,000 ಇದೆ. ನೆನ್ಪಿಟ್ಕೊಳ್ಳಿ, ಬರೀ ಸ್ಯಾಲ್ರಿ ಮೇಲೆ 3% ಮಾಡೋದಲ್ಲ, ಸ್ಯಾಲ್ರಿ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದಲ್ಲ. 4 ಐಟಮನ್ನು, HRA ಸ್ಯಾಲ್ರಿ ಏನೇನು ಬರುತ್ತೋ ಆ 4 ಐಟಮನ್ನು ಆ್ಯಡ್ ಮಾಡ್ಕೊಳ್ಬೇಕು. ಬಟ್ ಈ ಪ್ರಾಬ್ಲಮಲ್ಲಿ ಬರೀ ಬೇಸಿಕ್ ಸ್ಯಾಲ್ರಿ ಮಾತ್ರ ಇರೋದು. ಯಾವ್ದಾವ್ದು ಬರ್ಕೊಳ್ಬೇಕು? ಬೇಸಿಕ್ ಸ್ಯಾಲ್ರಿ ಪ್ಲಸ್ ಡಿಯರ್ನೆಸ್ ಪೇ ಪ್ಲಸ್ ಡಿಯರ್ನೆಸ್ ಅಲೋಯೆನ್ಸ್ ಪ್ಲಸ್ ಕಮಿಷನ್. DA ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಟ್ಟಿದ್ರೆ ಮಾತ್ರ ತಗೊಳ್ಬೇಕು. ಕಮಿಷನ್ ಟರ್ನ್ ಓವರ್ ಅಥವಾ ಸೇಲ್ಸ್ ಅಂತ ಕೊಟ್ಟಿದ್ರೆ ಮಾತ್ರ ತಗೊಳ್ಬೇಕು. ಹೀಗಿರೋದು ಬೇಸಿಕ್ ಸ್ಯಾಲ್ರಿ ಮಾತ್ರ. ಸೊ 5,40,000 ಇಂಟು 3% ಮಾಡಿದಾಗ ಬರುವಂಥದ್ದು 16,200. 3% ಹೇಗೆ ಬಂತು? 15% ಕ್ವಶನಲ್ಲಿ ಕೊಟ್ಟಿದ್ರು. 12% ಎಕ್ಸಮ್ಟೆಡ್, 3% ಟ್ಯಾಕ್ಸಬಲ್. ನೆಕ್ಸ್ಟ್ ಕೊಟ್ಟಿರುವಂಥ ಎಂಟ್ರಿ ಇಂಟ್ರೆಸ್ಟ್ ಆನ್ RPF. ಸೊ ಏನು ಕಟ್ಟಾಗುತ್ತೋ ಅಮೌಂಟು, ಆ ಕಟ್ಟಾಗಿರೋ ಅಮೌಂಟ್ ಎಲ್ಲ ಒಂದು ಕಡೆ ಇರುತ್ತೆ. ಅದಕ್ಕೆ ಬಡ್ಡಿ ಕೊಡ್ತಾರೆ ಗೌರ್ಮೆಂಟಿಂದ. ಸೊ ಅದು ಕೂಡ ಅವರಿಗೆ ಇನ್ಕಮ್ ಆಗುತ್ತೆ. ಇಂಟ್ರೆಸ್ಟ್ ಆನ್ PF 9.5% ಅಂತ ಕ್ವಶನಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ. ಎಷ್ಟೇ ಪರ್ಸಂಟೇಜ್ ಕೊಟ್ಟಿದ್ರೆ ಅದರಲ್ಲಿ 9.5% ಎಕ್ಸಮ್ಟೆಡ್. 9.5 ಮೈನಸ್ 9.5 0 ಆಗುತ್ತೆ. ಯಾವುದೇ ಥರ ಕ್ಯಾಲ್ಕುಲೇಷನ್ ಮಾಡಲಿಕ್ಕಿಲ್ಲ. ಕ್ವಶನಲ್ಲಿ ಕೊಟ್ಟಿರೋಂಥ ಪರ್ಸಂಟೇಜ್ 9.5ಗಿಂತ ಜಾಸ್ತಿ ಇದ್ದರೆ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಕಮ್ಮಿ ಇದೆ, ಎಕ್ಸಮ್ಟೆಡ್. ನೆಕ್ಸ್ಟ್ ಕೊಟ್ಟಿರೋಂಥ ಎಂಟ್ರಿ ಫ್ರೀ ಮೀಲ್ಸ್. ಕಂಪ್ನಿಯಿಂದ ಫ್ರೀಯಾಗಿ ಮೀಲ್ಸ್ ಕೊಡ್ತಾ ಇದ್ದಾರೆ, ಊಟ ಕೊಡ್ತಾ ಇದ್ದಾರೆ. ಅದು ಇನ್ಕಮ್ಮೇ. ಬಟ್ 50 ರೂಪಾಯಿಗಿಂತ ಜಾಸ್ತಿ ಊಟ ಕೊಟ್ಟರೆ ಮಾತ್ರ ಎಕ್ಸಮ್ಟೆಡ್. ಬಟ್ ಈಗ ಕೊಡ್ತಿರೋವಂಥದ್ದು 30 ರೂಪಾಯಿ ಊಟ ಲಂಚ್ ಕೊಡ್ತಾ ಇದ್ದಾರೆ. 50 ರೂಪಾಯಿಗಿಂತ ಜಾಸ್ತಿ ಇದ್ದರೆ ಬರೀಬೇಕು. ಬಟ್ ಈ 30 ರೂಪಾಯಿ ಇದೆ, ಸೊ ಎಕ್ಸಮ್ಟೆಡ್. ಅಮೌಂಟ್ ಬರೀಲಿಕ್ಕಿಲ್ಲ, ಎಕ್ಸಮ್ಟೆಡ್. ಸಪೋಸ್ 80 ರೂಪಾಯಿ ಕೊಟ್ಟಿದ್ರೆ 80 ಮೈನಸ್ 30, 80 ರೂಪಾಯಿ ಕೊಟ್ಟರೆ 80ರಲ್ಲಿ 50 ರೂಪಾಯಿ ಎಕ್ಸಮ್ಟೆಡ್. 80ರಲ್ಲಿ 50 ಕಳೆದಾಗ 30 ರೂಪಾಯಿ ಟ್ಯಾಕ್ಸಬಲ್ ಆಗುತ್ತೆ. 30 ಇಂಟು ಎಷ್ಟು ದಿನ ಕೊಡ್ತಿದ್ದಾರೆ? 300 ದಿನ ಕೊಡ್ತಾ ಇದ್ದಾರೆ. 30 ಇಂಟು 300
₹9,000 ಬರೀಬೇಕಿತ್ತು. ಈಗ ₹50ಗಿಂತ ಕಮ್ಮಿ ಇರೋದ್ರಿಂದ ಬರೀಲಿಕ್ಕಿಲ್ಲ. ನೆಕ್ಸ್ಟ್ ಕಂಪ್ನಿಯಿಂದ ಸ್ಮಾಲ್ ಕಾರ್ ಕೊಡ್ತಾ ಇದ್ದಾರೆ. ಸ್ಮಾಲ್ ಕಾರ್ ಜೊತೆಗೆ ಡ್ರೈವರ್ ಏನೂ ಕೊಡ್ತಾ ಇಲ್ಲ, ಬರೀ ಕಾರ್ ಮಾತ್ರ ಕೊಡ್ತಾ ಇದ್ದಾರೆ. ಅದನ್ನು ಅವನು ಪರ್ಸ್ನಲಿಗೂ ಯೂಸ್ ಮಾಡ್ಬೋದು, ಅಫಿಷಿಯಲ್ ಪರ್ಪಸ್ಸಿಗೂ ಯೂಸ್ ಮಾಡ್ಬೋದು. ಬಟ್ ಪರ್ಸ್ನಲ್ ಪರ್ಪಸ್ಸಿಗೆ ಬೇಕಾಗುವಂಥ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಅವನೇ ಪೇಮೆಂಟ್ ಮಾಡ್ತಾ ಇದ್ದಾನೆ. ಕಂಪ್ನಿಯಿಂದ ಕಾರ್ ಕೊಡ್ತಿದ್ದಾರೆ, ಬಟ್ ಕಾರಿನ ಖರ್ಚನ್ನೆಲ್ಲ ಎಂಪ್ಲಾಯಿನೇ ನೋಡ್ಕೊಳ್ಬೇಕು. ಎಂಪ್ಲಾಯಿನೇ ನೋಡಿಕೊಂಡ್ರೆ ನನಗೆ ಇನ್ಕಮ್ ಅಲ್ಲ, ಎಕ್ಸ್ಪೆನ್ಸಸ್ಸೇ. ಬಟ್ ಕಾರ್ ಕೊಟ್ಟಿದ್ದು ಇನ್ಕಮ್. ನೋಡಿ, ಕಾರ್ ಕೊಟ್ಟಾಗ 2 ಸಿನಾರಿಯೋ ಬರುತ್ತೆ. ಕಾರಿನ ಖರ್ಚನ್ನು ಕಂಪ್ನಿಯವ್ರು ನೋಡಿಕೊಂಡ್ರೆ ಲಾರ್ಜ್ ಕಾರ್ ಕೊಟ್ಟರೆ 2,400, ಸ್ಮಾಲ್ ಕಾರ್ ಕೊಟ್ಟರೆ 1,800. ಕಾರಿನ ಖರ್ಚನ್ನು ಎಂಪ್ಲಾಯಿನೇ ನೋಡ್ಕೊಳ್ತಾ ಇದ್ರೆ ಲಾರ್ಜ್ ಕಾರ್ ಆದರೆ 900, ಸ್ಮಾಲ್ ಕಾರ್ ಆದರೆ ₹600 ಇನ್ಕಮ್. ಈಗ ಕಾರ್ ಕೊಟ್ಟಿದ್ದಾರೆ, ಸ್ಮಾಲ್ ಕಾರ್ ಕೊಟ್ಟಿದ್ದಾರೆ, ಡ್ರೈವರ್ ಕೊಡ್ತಾ ಇಲ್ಲ. ಡ್ರೈವರ್ ಕೊಟ್ಟರೆ +900 ಎಕ್ಸ್ಟ್ರಾ. ಈಗ ಸ್ಮಾಲ್ ಕಾರ್ ಕೊಡ್ತಿದ್ದಾರೆ, ಎಕ್ಸ್ಪೆನ್ಸಸ್ಸನ್ನು ಎಂಪ್ಲಾಯಿನೇ ನೋಡ್ಕೊಳ್ತಿರೋದ್ರಿಂದ 600 ಪರ್ ಮಂತ್ ಅವನಿಗೆ ಇನ್ಕಮ್ಮು. ಇದು ಪರ್ ಮಂತ್ ಆಗಿದ್ದರಿಂದ ಇಂಟು 12. ನೋಡಿ, 10 ಲಕ್ಷದ ಕಾರ್ ಕೊಟ್ಟರೆ 10 ಲಕ್ಷನೂ ಇನ್ಕಮ್ ಅಲ್ಲ, ಕೆಲಸ ಬಿಡೋಷ್ಟೊತ್ತಿಗೆ ಕಾರ್ ವಾಪಸ್ ಕೊಡಬೇಕು. ಸೊ ಎಷ್ಟು ಇನ್ಕಮ್? ಸ್ಮಾಲ್ ಕಾರ್ ಆದರೆ 600, ಲಾರ್ಜ್ ಕಾರ್ ಆದರೆ 900. ಕಾರಿನ ಖರ್ಚನ್ನು ಎಂಪ್ಲಾಯಿ ನೋಡ್ಕೊಳ್ತಿದ್ರೆ, ಕಂಪ್ನಿಯವರ ನೋಡ್ಕೊಳ್ತಿದ್ರೆ ಲಾರ್ಜ್ ಕಾರ್ ಆದರೆ 2,400, ಸ್ಮಾಲ್ ಕಾರ್ ಆದರೆ 1,800. ಡ್ರೈವರ್ ಕೊಟ್ಟರೆ ಎಲ್ಲ ಕೇಸ್ನಲ್ಲೂ ₹900 ಎಕ್ಸ್ಟ್ರಾ. ಈಗ ಸ್ಮಾಲ್ ಕಾರ್ ಕೊಡ್ತಿರೋದು 12 72, ₹7,200 ಇನ್ಕಮ್ ಆಗುತ್ತೆ. ನೆಕ್ಸ್ಟ್ ಕೊಟ್ಟಿರೋಂಥ ಎಂಟ್ರಿ ಎಜುಕೇಷನ್ ಅಲೋಯನ್ಸ್. ₹100ಗಿಂತ ಜಾಸ್ತಿ ಇದ್ದರೆ ಮಾತ್ರ ಬರೀಬೇಕು. ತಿಂಗಳ ಅಮೌಂಟ್ ₹100 ತನಕ ಎಕ್ಸಮ್ಟೆಡ್. ಈಗ ₹90 ಇದೆ ಎಕ್ಸಮ್ಟೆಡ್. ₹100ಗಿಂತ ಜಾಸ್ತಿ ಇದ್ದರೆ ಮಾತ್ರ ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ಕ್ಯಾಲ್ಕುಲೇಷನ್ ಮಾಡಲಿಕ್ಕಿಲ್ಲ. ನೆನ್ಪಿಟ್ಕೊಳ್ಳಿ, ಯಾವ್ದು ಎಷ್ಟೆಷ್ಟು ಅನ್ನೋದನ್ನು ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ನೋಟ್ ಹೇಳಿದ್ದೆ. ಎಜುಕೇಷನ್ ಅಲೋಯನ್ಸಿಗೆ ₹100 ಎಕ್ಸಮ್ಟೆಡ್, ಹಾಸ್ಟೆಲ್ ಅಲೋಯನ್ಸಿಗೆ ₹300 ಎಕ್ಸಮ್ಟೆಡ್. ಇವೆರಡನ್ನು ನೆನ್ಪಿಟ್ಕೊಳ್ಬೇಕು. ಎಜುಕೇಷನ್ ಅಲೋಯನ್ಸ್ ಆದರೆ ತಿಂಗಳಿಗೆ ₹100 ಎಕ್ಸಮ್ಟೆಡ್, ಹಾಸ್ಟೆಲ್ ಅಲೋಯನ್ಸ್ ಆದರೆ ತಿಂಗಳಿಗೆ ₹300 ಎಕ್ಸಮ್ಟೆಡ್. ಅಲ್ಲಿಗೆ ಎಲ್ಲ ಎಂಟ್ರೀಸ್ ಬರ್ದಾಯಿತು. ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದಾಗ ಬರುವಂಥದ್ದು ಗ್ರಾಸ್ ಸ್ಯಾಲರಿ. ಟೋಟಲ್ ಮಾಡಿದಾಗ ₹6,69,600 ಬರುತ್ತೆ. ಇಷ್ಟು ಇನ್ಕಮನ್ನು ಆ್ಯಡ್ ಮಾಡಿದಾಗ. ಸೊ ಅವ್ನು ಕಟ್ಟೋಂಥ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಅವನಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಕ್ವಶನಲ್ಲಿ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಕೊಡಲಿಲ್ಲ. ಸೊ ಯಾರ್ಯಾರು ಸ್ಯಾಲರಿಡ್ ಎಂಪ್ಲಾಯೀಸ್ ಇರ್ತಾರೋ ಅವರಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಎಲ್ಲ ಪ್ರಾಬ್ಲಮ್ಗೆ 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗುತ್ತೆ. ಕ್ವಶನಲ್ಲಿ ಕೊಟ್ಟಿರಲ್ಲ ಈ ಅಮೌಂಟನ್ನು. ಎಲ್ಲ ಪ್ರಾಬ್ಲಮಲ್ಲಿ 50,000 ಲೆಸ್ ಮಾಡಬೇಕು. 6,69,600ರಲ್ಲಿ 50,000 ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ 6,19,600. ಇದು ಅವರ ಇನ್ಕಮ್ ಫ್ರಮ್ ಸ್ಯಾಲ್ರಿಯಿಂದ ಒಟ್ಟು ಇಷ್ಟು ಇನ್ಕಮ್ ಆಗಿದೆ. ಸೊ ಇದರಲ್ಲಿ ನೀವು ಕಲಿಬೇಕಾಗಿದ್ದು ಯಾವುದು ಅಂತಂದರೆ, ಕೆಲವೊಂದೆಲ್ಲ ಫುಲ್ಲಿ ಟ್ಯಾಕ್ಸಬಲ್. ಏನೂ ಗೊತ್ತಾಗಿಲ್ಲ ಅಂದರೆ ಎಲ್ಲದೂ ಎಂಟ್ರಿ ಬರ್ದಿಟ್ಟು ಬನ್ನಿ. ಬಟ್ ಕೆಲವೊಂದಕ್ಕೆ ಎಕ್ಸಮ್ಷನ್ ಇರುತ್ತೆ. ನೋಡಿ, ಈಗ ಊಟ ಕೊಟ್ಟರೆ ಒಂಥರ ಎಕ್ಸಮ್ಷನ್. 50ಗಿಂತ ಮೋರ್ ದ್ಯಾನ್ 50 ಇದ್ದರೆ ಬರೀಬೇಕು, ಲೆಸ್ ದ್ಯಾನ್ 50 ಇದ್ದರೆ ಬರೀಲಿಕ್ಕಿಲ್ಲ. PF 9.5% ಎಕ್ಸಮ್ಟೆಡ್, RPF 12% ಎಕ್ಸಮ್ಟೆಡ್. ಇದನ್ನೆಲ್ಲ ನೀವು ನೆನ್ಪಿಟ್ಕೊಳ್ಬೇಕು, ಕಲಿಬೇಕು. ಸೊ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಪಾಯಿಂಟ್ಸ್ ಬರ್ಸಿದ್ದೀನಿ ನೋಡಿ, ಅವಷ್ಟನ್ನು ನೀಟಾಗಿ ನೀವು ಓದ್ಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮನ್ನು ಅಟೆಂಡ್ ಮಾಡ್ಬೋದು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.